ನಾವು ಗಣೇಶನ ಫೋಟೋ ನೋಡಿದಾಗ ಯಾವಾಗಲೂ ಲಕ್ಷ್ಮೀದೇವಿ ಗಣೇಶನ ಪಕ್ಕದಲ್ಲಿ ಕೂತಿರ್ತಾಳೆ. ಅದು ಯಾಕೆ? ಒಂದ್ಸರಿ ಮಹಾವಿಷ್ಣು ಹಾಗೆ ಲಕ್ಷ್ಮೀದೇವಿ ಪರಸ್ಪರ ಮಾತಾಡ್ತಿರ್ತಾರೆ. ಆಗ ಲಕ್ಷ್ಮೀದೇವಿ ತಮ್ಮನ್ನ ತಾವು ಹೊಗಳ್ಕೊಳ್ತಾ, ಈ ಜಗತ್ತಲ್ಲಿ ನನ್ನನ್ನೇ ಹೆಚ್ಚು ಪೂಜೆ ಮಾಡ್ತಾರೆ, ಜನರಿಗೆ ಕೇಳಿದ್ದನ್ನೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಮಹಾವಿಷ್ಣು ಲಕ್ಷ್ಮೀದೇವಿಗೆ ಉತ್ತರಿಸ್ತಾರೆ, ಇದೆಲ್ಲ ಸರಿ, ಆದರೆ ಒಂದು ಹೆಣ್ಣಾಗಿ ನೀವು ಮಾತೃತ್ವದ ಅನುಭವವನ್ನ ಪಡೆದೇ ಇಲ್ವಲ್ಲ ಅನ್ನೋದನ್ನ ನೆನಪಿಸ್ತಾರೆ. ಇದರಿಂದ ಲಕ್ಷ್ಮೀದೇವಿಗೆ ತುಂಬಾ ಬೇಸರವಾಗುತ್ತೆ. ಅವರು ಪಾರ್ವತಿ ಹತ್ರ ಹೋಗಿ ತಮ್ಮ ಬೇಸರವನ್ನ ಅವರ ಹತ್ರ ಹೇಳ್ತಿರ್ತಾರೆ. ಆಗ ಪಾರ್ವತಿ ದೇವಿಗೆ ಮಹಾಲಕ್ಷ್ಮಿ ಒಂದು ಕೇಳ್ತಾರೆ. ಅದೇನಂದ್ರೆ, ನಿನ್ನ ಬಳಿ 2 ಮಕ್ಕಳಿದ್ದಾರಲ್ವಾ, ಅದರಲ್ಲಿ ಒಂದು ಮಗುವನ್ನ ನನಗೆ ಕೊಡು, ನಾನು ಮಾತೃತ್ವದ ಅನುಭವವನ್ನ ಪಡಿಬೇಕು ಅಂತ ಕೇಳ್ತಾರೆ. ಪಾರ್ವತಿ ದೇವಿ ಮಹಾಲಕ್ಷ್ಮಿಗೆ ಹೇಳ್ತಾರೆ, ನನ್ನ ಮಕ್ಕಳು ನನ್ನ ಬಿಟ್ಟು ಒಂದು ಕ್ಷಣನೂ ಕೂಡ ಇರೋದಿಲ್ಲ, ಅಂಥದ್ರಲ್ಲಿ ನೀನು ಚಂಚಲೆ, ಒಂದು ಕಡೆ ನೀನಿರೋದಿಲ್ಲ, ಎಲ್ಲ ಕಡೆ ಓಡಾಡ್ತಿರ್ತೀಯ, ಹೀಗಾಗ್ಬೇಕಾದ್ರೆ ನನ್ನ ಮಕ್ಕಳನ್ನ ಹೇಗೆ ನೋಡ್ಕೊಂತೀಯ ಅಂತ ಪಾರ್ವತಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಪಾರ್ವತಿಗೆ ಒಂದು ಮಾತನ್ನ ಕೊಡ್ತಾರೆ. ಅದೇನಂದ್ರೆ, ನೀನು ನಿನ್ನ ಮಗುವನ್ನ ನನಗೆ ಕೊಡು, ನಾನು ಅವನನ್ನ ಬಿಟ್ಟು ಒಂದು ಕ್ಷಣ ಇರೋದಿಲ್ಲ, ನಾನು ಎಲ್ಲೋದ್ರೂ ಕೂಡ ಅವನನ್ನ ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋ ಮಾತು ಕೊಡ್ತಾರೆ. ಇದನ್ನ ಕೇಳಿ ಪಾರ್ವತಿ ದೇವಿಗೆ ಮಹಾಲಕ್ಷ್ಮಿಯ ಮೇಲೆ ನಂಬಿಕೆ ಬರುತ್ತೆ. ಆಗ ಗಣೇಶನನ್ನ ಮಹಾಲಕ್ಷ್ಮಿಗೆ ಕೊಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಲಕ್ಷ್ಮೀ ದೇವಿ ಎಲ್ಲೋದ್ರೂ ಕೂಡ ಗಣೇಶ ಅವರ ಜೊತೆ ಇದ್ದೇ ಇರ್ತಾರೆ. ಮಹಾಲಕ್ಷ್ಮಿ ಗಣೇಶನಿಗೆ ತಮ್ಮ ಐಶ್ವರ್ಯವನ್ನೆಲ್ಲ ಕೊಡ್ತಾರೆ. ಯಾರು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ ಅವರು ಗಣೇಶನಿಗೂ ಕೂಡ ಪೂಜೆ ಮಾಡಬೇಕು, ಇಲ್ಲ ಅಂದ್ರೆ ಅವರ ಪೂಜೆ ಫಲಿಸಲ್ಲ ಅನ್ನೋ ವರವನ್ನು ಕೂಡ ಕೊಡ್ತಾರೆ. ಇದಕ್ಕೆ ಗಣೇಶನ ಪಕ್ಕದಲ್ಲಿ ಲಕ್ಷ್ಮಿ ಯಾವಾಗಲೂ ಇರ್ತಾರೆ.